ಕರ್ಣ ಸರ್, ಏನಿದೆಲ್ಲ? ನಾವೆಷ್ಟೆಲ್ಲ ಪ್ಲಾನ್ ಮಾಡಿದ್ರು ಎಲ್ಲ ಉಲ್ಟಾ ಹೊಡಿತು. ನಾನು ತೆಪ್ಪಗೆ ಆ ಥರ ಆ್ಯಕ್ಟ್ ಮಾಡಿದೆ ಸುಮ್ಮನೆ ಇದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಇಷ್ಟೆಲ್ಲ ಮಾಡಿದ್ರೇ ನಿಮ್ಮನ್ನು ಮದುವೆ ಆಗೋದಕ್ಕೆ ರೆಡಿ ಆಗಿದ್ದಾರೆ. ಇನ್ನು ಸುಮ್ಮನೆ ಇದ್ದಿದ್ರೆ ಗೋವಿಂದ ಗೋವಿಂದ. ಇರೋ ಟೆನ್ಷನ್ ಸಾಲದು ಅಂತ ನಿಮ್ಮ ತಮಾಷೆ ಬೇರೆ. ಹೌದು, ನಾನು ಫುಲ್ ಆರಾಮಾಗಿದ್ದೀನಿ ನೋಡಿ. ಆದ್ರೂ ನಾವು ಅಂದ್ಕೊಂಡೆಷ್ಟು ಈಸಿಯಾಗಿಲ್ಲ ರೀ ಇದು. ಮನೆಯವರೆಲ್ಲ ಇಷ್ಟು ಬೇಗ ಒಪ್ಕೊಂಡ್ಬಿಟ್ರು. ಅದು ಸಾಲದು ಅಂತ ಅವರು ಇಲ್ಲೇ ಉಳ್ಕೊಂಡಿದ್ದಾರೆ. ಭಾರಿ ದೊಡ್ಡ ಗಂಡಾಂತರ ಆದಂಗಿದೆ. ಚಿಂತೆ ಮಾಡಬೇಡಿ, ನಾನಿರೋವಾಗ ನಿಮಗೆ ಚಿಂತೆ ಬೇಕಿಲ್ಲ. ಆಲ್ವೇಸ್ ಐ ಆಮ್ ರೆಡಿ ಟು ಹೆಲ್ಪ್. ನೀನು ಏನೇ ಹೇಳು ನಿಧಿ, ನೀನು ಆ್ಯಕ್ಟಿಂಗ್ ಅರ್ಜುನ್ ಎದುರಿಗೆ ಏನೇನು ಸಾಕಾಗಲಿಲ್ಲ. ಎಷ್ಟು ಬೇಗ ಭಾಳ ಸಂಗತಿ ಪಟ್ಟಣ ಇಡ್ಸ್ಕೊಂಡ್ಬಿಟ್ಟೆ. ಅವ್ರ ವಿಷಯಕ್ಕೆ ಹೋಗಬೇಡಿ. ಏನಿದ್ರು ನನಗೆ ಹೇಳಿ. ಓ ಏನೋ ಏನೋ ನೀನು ತುತ್ತು ಕೊಟ್ಟು ತಂದೆಗಿಂತ ಮುತ್ತು ಕೊಟ್ಟವಳು ಹೆಚ್ಚಾಗ್ಬಿಟ್ಟ ನಿನಗೆ. ನನ್ನ ಕರಳೆಲ್ಲ ಹಿಂಡ್ತಾ ಇದೆ ಕಣೋ. ಓ ದೇವ್ರೇ, ವಾಟ್ ಇಸ್ ದಿಸ್, ವಾಟ್ ಇಸ್ ದಿಸ್? ಸ್ಟಾಪ್ ದಿಸ್ ನಾನ್ ಸೆನ್ಸ್. ತೀರಾ ಚೀಪಾಗಿ ಬಿಹೇವ್ ಮಾಡಬೇಡಿ, ನೋಡೋಕ್ಕಾಗಲ್ಲ. ಅಲ್ಲ ಅಂಕಲ್, ಇನ್ನೊಬ್ರು ಲೈಫ್ ಜೊತೆ ಆಟ ಆಡ್ತಿದ್ದೀರಲ್ಲ, ನಿಮ್ಗೇನು ಅನಿಸ್ತಿಲ್ವಾ? ನೀವು ಈ ಥರ ಮಾಡ್ತಿರೋದ್ರಿಂದ ಎಷ್ಟು ಪಾಪ ಸುತ್ಕೊಂಡಿದ್ಯೇನು. ತುಂಬ ಕೇರ್ಫುಲ್ ಆಗಿರಿ ಅಂಕಲ್. ನೀವೇನು ಅನ್ಕೊಂಡ್ರಿ? ಮನೆಯಲ್ಲ ಒಪ್ಕೊಂಡ ತಕ್ಷಣ ಮದುವೆ ಆಗ್ಬಿಡುತ್ತೆ ಅಂತನಾ? ಭ್ರಮೆ. ಓಕೆ, ಅದು ನೋಡೇ ಬಿಡೋಣ. ಆದರೆ ನನ್ನ ನೀನು ಗೆಲ್ಲಲಾರೆ. ಆಲ್ ದಿ ಬೆಸ್ಟ್. ತಿಳಿದು ತಿಳಿದು ಮನೆಗೆ ಓಡುವೆ, ಎಲ್ಲರದ್ರು ಮಾನ ಹೋಗಿ. ಸರ್, ಅವ್ರು ಯಾಕೆ ಹೀಗೆ? ಅವ್ರನ್ನ ನೋಡ್ತಿದ್ರೆ ಚೆನ್ನಾಗಿ ಎಡೇಟ್ ಕೊಟ್ಟು ಬುದ್ಧಿ ಕಲಿಸ್ಬೇಕು ಅನ್ಸುತ್ತೆ. ನಿಧಿಯವರೇ, ಈ ಕುಟುಂಬ ನನ್ನ ಸಾಕಿ ಬೆಳೆಸಿಲ್ಲ ಅಂದಿದ್ರೆ, ತಾತನಿಗೆ ಈ ಮನೆ ಮರ್ಯಾದೆ ಉಳಿಸ್ತೀನಿ ಅಂತ ಮಾತು ಕೊಟ್ಟಿಲ್ಲ ಅಂದಿದ್ರೆ, ಆ ಕೆಲಸ ಯಾವತ್ತೋ ಮಾಡ್ತಿದ್ದೆ. ಅಪ್ಪ ಅಂತ ಚಿಕ್ಕ ವಯಸ್ಸಿಂದ ಕರೆದಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಹಿಸ್ಕೊತಾ ಇದ್ದೀನಿ. ಅದು ಆ ಸಂಬಂಧಕ್ಕೆ ಕೊಡ್ತಿರೋ ಮರ್ಯಾದೆ ಹೊರತು ವ್ಯಕ್ತಿಗಲ್ಲ. ಹೋಗ್ಲಿ ಬಿಡಿ ಸರ್, ನನಗೆ ಅರ್ಥ ಆಗತ್ತೆ. ಸದ್ಯ ಅರ್ಜುನ ಹೊರಗಡೆ ಕಳ್ಸೋಕ್ಕೆ ಐಡಿಯಾ ಮಾಡೋಣ. ಮರಿಬೇಡಿ, ನಾವಿಬ್ಬರು ರ್ಯಾಂಕ್ ಸ್ಟೂಡೆಂಟ್ಸೇ. ಗುರಿ ಹೇಗಾದರೂ ಸಾಧಿಸ್ತೀವಿ. ಆ್ಯಕ್ಚುಲಿ ನಾನು ಅರ್ಜುನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸಾ? ಯಾಕೆ? ಅವ್ರ ಕಾರಣದಿಂದ ಅಲ್ವಾ? ನೀವು ನನ್ನ ಕಣ್ಣೆದುರಿಗೆ ಇರೋಗಾಯ್ತು. ಸೇತುವೆ ಮುರಿದಲ್ಲೇ ಸ್ಥಾನ ಅಂದ್ರೆ ಇದೆ ನೋಡಿ. ನಿತ್ಯ, ಅರ್ಜುನ್ ನೋಡೋಕ್ಕೆ ತುಂಬ ಒಳ್ಳೆ ಹುಡುಗನ ಥರ ಕಾಣಿಸ್ತಾನೆ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಕೊಡ್ಬೇಕಂತೆ. ಹಂಗಂದ್ರೆ ಏನೇ ಅರ್ಥ? ಶಾಂತಿ, ಹೊರಗಿಂದ ಒಳ್ಳೆಯವ್ರ ಥರ ಇರ್ತಾರೆ ಅಂತ ಒಳಗೂ ಕೂಡ ಹಾಗೆ ಇರ್ತಾರೆ ಅಂತ ಅಲ್ವಲ್ಲ? ಮೋಡ್ಜಡೆ, ನಾವು ಒಂದು ಸೀರೆ ತಗೋಬೇಕಾದ್ರೆ ಅದ್ರ ಬಣ್ಣ ಹೇಗಿದೆ, ಜರಿ ಹೇಗಿದೆ, ಅದ್ರ ಬಟ್ಟೆ ಹೇಗಿದೆ ಅಂತ ನೋಡ್ಬಿಡ್ತಾನೆ ತಗೊಳ್ಳೋದು. ಇನ್ನು ಜೀವನ ಪೂರ್ತಿ ಜೊತೆಲಿರೋನ್ನ ಪರೀಕ್ಷೆ ಮಾಡೋದ್ರಲ್ಲೂ ಅರ್ಥ ಇದೆ. ನಿತ್ಯ, ಯು ಆರ್ ರೈಟ್. ನಾವು ಈಗ ಎಮೋಷನ್ಸ್ನ ಪಕ್ಕಕ್ಕಿಟ್ಟು ಪ್ರಾಕ್ಟಿಕಲ್ ಆಗಿ ಅರ್ಜುನ್ ಎಂತರು ಅಂತ ನಾವೆಲ್ಲರೂ ಸೇರ್ಕೊಂಡು ಟೆಸ್ಟ್ ಮಾಡಬೇಕು. ಒಂದು ನಿಮಿಷ ಇರಿ, ಬಂದೆ. ನಿತ್ಯ, ಯಾಕೆ ಇದೆಲ್ಲ? ಶಾಂತಿ, ಬರೀ ಬಾಯಿ ಮಾತಲ್ಲಿ ಏನನ್ನೂ ಡಿಸೈಡ್ ಮಾಡೋಕ್ಕಾಗಲ್ಲ. ಈಗ ನಾವೊಂದಷ್ಟು ಕ್ವಾಲಿಟೀಸ್ನ ಲಿಸ್ಟ್ ಮಾಡ್ತಾ ಹೋಗಬೇಕು. ಅದೆಲ್ಲಾನು ಅರ್ಜುನಲ್ಲಿ ಇದೆಯಾ ಅಂತ ನಾವು ಟೆಸ್ಟ್ ಮಾಡಬೇಕು. ಆದರೂ ತೀರಾ ಅನುಮಾನ ಪಟ್ಟ ಹಾಗಾಗಲ್ವಾ? ನಾನು ಒಂದ್ಸಲ ಮೋಸ ಹೋಗಿದ್ದೀನಿ. ಆದರೆ ನಿಧಿ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ರಿಸ್ಕ್ ತಗೊಳ್ಳಲ್ಲ. ಈ ಜಗತ್ತಲ್ಲಿರೋ ಬೆಸ್ಟ್ ಹುಡುಗ ನನ್ನ ತಂಗಿಗೆ ಸಿಗ್ಬೇಕು.
ಐ ಆಮ್ ಕಂಪ್ಲೀಟ್ಲಿ ಅಗ್ರಿ ಯುವರ್ ಆನರ್. ಸರಿಯಪ್ಪ. ಓಕೆ, ಈಗ ನಾನು ಚೆಕ್ ಲಿಸ್ಟ್ ಬರಿತಾ ಹೋಗ್ತೇನೆ. ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಹೇಳ್ತಾ ಹೋಗಿ. ಶಾಂತಿ, ನೀನೇ ಫಸ್ಟ್ ಹೇಳು. ಏನು ಗೊತ್ತಾ, ಯಾವುದೇ ವ್ಯಕ್ತಿ ತನಗಿಂತ ಹಿರಿಯರ ಜೊತೆ ಹೇಗೆ ನಡ್ಕೊಳ್ತಾನೆ, ತನಗಿಂತ ಕಿರಿಯರ ಜೊತೆ ಹೇಗಿರ್ತಾನೆ ಅನ್ನೋದ್ರಲ್ಲಿ ಅವನ ನಡವಳಿಕೆ ಗೊತ್ತಾಗತ್ತೆ. ವಾವ್, ಸೂಪರ್ ಪಾಯಿಂಟ್ ಶಾಂತಿ. ತುಂಬ ಒತ್ತಡ ಆದಾಗ, ಕೋಪ ಬಂದಾಗ ಹೇಗೆ ನಡ್ಕೊಂತಾನೆ ಅಂತ ಪರೀಕ್ಷೆ ಮಾಡಬೇಕು. ಕೋಪ ಬಂದಾಗ ಕೂಗಾಡ್ತಾನ, ಕೈಯಲ್ಲಿ ಏನಾದಿದ್ರೆ ಹೆಸಿತಾನ, ಇಲ್ಲ ಚಾಕ್ಲೇಟ್ ಬಾಯ್ ಥರ ಕೂಲಾಗಿರ್ತಾನ ಅಂತ ನೋಡಬೇಕು. ಗುಡ್. ಎಸ್. ಅವ್ರಿಗೆ ನಿಜವಾಗ್ಲೂ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರ್ಬೇಕಾ ಅಥವಾ ಸುಮ್ಮನೆ ಎಲ್ರ ಮುಂದೆ ಡೈಲಾಗ್ ಹೊಡೆಯಕ್ಕೆ ಹೇಳಿದ್ರ ಅಂತ ಚೆಕ್ ಮಾಡಬೇಕು. ಗೊಂದಲ ಆದಾಗ ಹೇಗೆ ನಿರ್ಧಾರ ತಗೊಂತಾನೆ ಅಂತ ನೋಡ್ಬೇಕು. ಬೇರೆಯವ್ರ ಮೇಲೆ ಎಷ್ಟು ಡಿಪೆಂಡ್ ಆಗ್ತಾರೆ, ದುಡ್ಡನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಹಾಗೆ ನಮ್ಮ ನಿಧಿಗೆ ನಿಜವಾಗ್ಲೂ ಲೈಫ್ ಪಾರ್ಟ್ನರ್ ಆಗೋಕ್ಕೆ ಯೋಗ್ಯತೆ ಇದೆಯಾ ಅಂತ ನಾವು ಪ್ರತಿ ಕ್ಷಣ ಅಬ್ಸರ್ವ್ ಮಾಡ್ತಿರ್ಬೇಕು. ಕರೆಕ್ಟ್. ಆಮೇಲೆ ಇನ್ನೊಂದು ವಿಷಯ, ಅವ್ನ ಫೋನ್ಗೆ ಅಡಿಕ್ಟ್ ಆಗಿರಬಾರ್ದು. ಯಾವಾಗ ಫೋನ್ ಇಟ್ಕೊಂಡು ಮಾತಾಡ್ತಿರೋದು ಏನೇ ಅಲ್ಲ, ಇಷ್ಟೆಲ್ಲ ಯಾಕೋ ಜಾಸ್ತಿ ಆಯ್ತು ಅನ್ನಿಸ್ತಾ ಇಲ್ವಾ? ಏನು ಸುಮ್ಮನೆ ರೇ. ಹಾಯ್ ಹಾಯ್ ಹಾಯ್, ಎಲ್ಲರೂ ಏನೋ ಡೀಪಾಗಿ ಡಿಸ್ಕಸ್ ಮಾಡ್ತಾ ಇದ್ದೀರಾ? ನಾನು ನಿಮ್ಮ ಚರ್ಚೆಯಲ್ಲಿ ಪಾಲ್ಗೊಳ್ಬೋದಾ? ಅದು ನಾವು ಸೀರಿಯಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಬೇಕಿದ್ರೆ ಜಾಯಿನ್ ಆಗ್ಬೋದು. ಓಹ್, ಐಮ್ ಸೋ ಸಾರಿ, ನನಗೂ ಸೀರಿಯಲ್ಗೂ ತುಂಬಾನೇ ದೂರ. ಟಿವಿಲಿ ಏನು ಬರುತ್ತೆ ಅಂತಲೇ ಗೊತ್ತಿರಲ್ಲ. ನೀವು ಕಂಟಿನ್ಯೂ ಮಾಡಿ. ಗುಡ್ ನೈಟ್. ಗುಡ್ ನೈಟ್. ಇದೆಲ್ಲ ಸರಿ, ಆದರೂ ಇದನ್ನೆಲ್ಲ ಹೇಗೆ ಪರೀಕ್ಷೆ ಮಾಡೋದು? ನಿತ್ಯ, ನೀನೇನಾದರೂ ತೊಂದರೆ ಕೊಟ್ಟು ಅವನಿಗೆ ಸಿಟ್ಟು ಬಂದು 1ಕ್ಕೆ 3 ಆದರೆ ಮಾತ್ರ ನಾ ಸುಮ್ಮನೆ ಇರಲ್ಲ. ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅವನಿಗೆ ಗೊತ್ತಾಗಬಾರ್ದು. ಈ ಪತ್ತೆದಾರಿಗಳು ಇರ್ತಾರಲ್ಲ, ಡಿಟೆಕ್ಟಿವ್, ಆ ರೀತಿ ಕೆಲಸ ಆಗ್ಬೇಕು ಏನೇ. ಒಳ್ಳೆ ಡಿಟೆಕ್ಟಿವ್ ಯಾರು ಗೊತ್ತಾ? ಯಾರು? ನಮ್ಮ ಕರ್ಣ. ಕರೆಕ್ಟಾಗಿ ಹೇಳಿದೆ ಕಡೆ, ಕರೆಕ್ಟ್. ನಾನು ಈಗಲೇ ಹೋಗಿ ಕರ್ಣನ ಹತ್ರ ಮಾತಾಡ್ತೀನಿ. ಮಾತಾಡು ಅನ್ನೊಪ್ಸು.